सर्वमंगल्ये शिवे सर्वार्थसाधिके शरण्ये त्र्यंबके देवी नारायण नमोस्तुते देवताभ्यो नमः। ಭಗವಂತಾನ್ ಪಡೆದ ನಮ್ಮ ಸರ್ವೆಲ್ಲ ಅಗಲ ಪರವಾದ ಪರಮಾತ್ಮ ನೆನೆತಂದು ಪ್ರಾರ್ಥನೆ ಬಾಲಗ ಓಂ ತುಂಬ ದುಃಖ ಆಗ್ತಾ ಇದೆ. ಯಾಕಂದರೆ ನಾನು ನನ್ನ ತಾಯಿ ಮನೆಗೆ ಬಂದಾಗ ಅವಳ ಜೊತೆ ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡಿ ಕಪಲ್ ಡ್ಯಾನ್ಸ್ ಉಂಟಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪಿಂಕಿ ಕಪಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನನ್ನ ತಂಗಿ ಮದುವೆ ಹೇಗಾಯಿತು ಅಂತ ನೋಡ್ಬೋದು. ಈ ವಿಡಿಯೋ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಖುಷಿಯಾಗಿ ಸಂಭ್ರಮಿಸೋ ಒಂದು ಫಂಕ್ಷನ್ ಆಗಿದೆ. ಅದು ನನ್ನ ತಂಗಿ ಮದುವೆ. ನನ್ನ ತಂಗಿಗಂತೂ ಒಂದು ತಿಂಗಳೊಳಗಡೆ ಮದುವೆ ಸೆಟ್ ಆಗ್ಬಿಟ್ಟು ಇವತ್ತು ಮದುವೆ ದಿನನೂ ಬಂದೇ ಬಿಡ್ತು. ಮದುವೆ ಮುಂಚಿನ ದಿವಸ ಎಲ್ಲಾರ ಮನೆಯಲ್ಲೂ ನಡೆಯೋ ತರಾನೇ ಮೆಹಂದಿ ಶಾಸ್ತ್ರ ನಡೀತಾ ಇದೆ. ಮೆಹಂದಿ ಶಾಸ್ತ್ರ ಇರೋ ದಿವಸ ಮೊದಲಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಡ್ಸಿದ್ರು. ಇಲ್ಲಿ ಪೂಜೆಗೆ ನಮ್ಮ ಅಣ್ಣ ಮತ್ತೆ ಇನ್ನೊಬ್ರು ಅರ್ಚಕರಾಗಿ ಬಂದಿದ್ರು. ಅಣ್ಣ ಪೌರೋಹಿತ್ಯ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಗೇಲಿ ಮಾಡಿದವರು ಇವತ್ತು ಅವ್ರ ಪೌರೋಹಿತ್ಯನ ನೋಡ್ತಾ ಇದ್ದಾರೆ. ಈ ಮೂಮೆಂಟ್ ಒಂಥರ ಪ್ರೌಡ್ ಫೀಲ್ ಅಂತಲೂ ಅನ್ಸುತ್ತೆ. ಯಾಕಂದ್ರೆ ಅರ್ಚಕರ ಕೆಲಸ ಅನ್ನೋದು ಸುಲಭ ಅಲ್ಲ. ಪೂಜೆ ವಿಧಿ ವಿಧಾನ ಎಲ್ಲ ನೀಟಾಗಿ ಕಲ್ತ್ಕೊಂಡಿರ್ಬೇಕು. ಇನ್ನು ಈ ಸತ್ಯನಾರಾಯಣ ಸ್ವಾಮಿ ಪೂಜೆ 6 ಗಂಟೆಗೆ ಸ್ಟಾರ್ಟ್ ಆಯ್ತು. ಅಷ್ಟರಲ್ಲಿ ನಾವು ಫ್ಯಾಮಿಲಿ ಅವರೆಲ್ಲ ಸೇರಿದ್ವಿ. ಇನ್ನು ಊರ್ ಜನಗಳು ಒಬ್ಬೊಬ್ರೆ ಬರ್ತಾ ಇದ್ರು. ಫ್ಯಾಮಿಲಿಲಿ ಫಂಕ್ಷನ್ ಅಂದ್ರೆ ಎಲ್ಲಾರ್ಗೂ ಖುಷಿ ಇರುತ್ತೆ. ಯಾಕಂದ್ರೆ ಅಪರೂಪಕ್ಕೆ ಎಲ್ಲರೂ ಸೇರ್ತೀವಲ್ಲ, ಹಾಗೆ ಹರಟೆ ಹೊಡ್ಕೊಂಡು ದಿನ ಕಳಿಯೋದೇ ಗೊತ್ತಾಗಲ್ಲ. ಬಾಕಿ ದಿನಗಳಲ್ಲಿ ಒಬ್ರಿಗೊಬ್ರು ಮೀಟ್ ಮಾಡಬೇಕು ಅಂದ್ರೂ ಆಗಲ್ಲ. ಆದರೆ ಈ ಥರ ಫಂಕ್ಷನ್ ಇದ್ದಾಗ ತಪ್ಪದೆ ಎಲ್ಲರೂ ಸೇರ್ತೀವಿ. ಹಾಗಾಗಿ ಎಲ್ಲರೂ ಸೇರೋದಕ್ಕೆ ಇದೊಂಥರ ರೀಸನ್ ಅಂತಲೂ ಹೇಳ್ಬೋದು. ಇನ್ನು ಪೂಜೆ ಆಗ್ತಾ ಇದ್ರೆ ದೊಡ್ಡವರೆಲ್ಲ ಅಲ್ಲಿ ಸೇರಿದ್ರೆ ಒಳಗಡೆ ಮಕ್ಕಳೆಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ರು. ನಾವು ಚಿಕ್ಕವರಿರ್ಬೇಕಾದ್ರೆ ಏನ್ ಫಂಕ್ಷನ್ ಆಗ್ತಿದೆ ಅಂತ ತಲೆಯಲ್ಲೇ ಇರ್ಲಿಲ್ಲ. ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ವಿ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಆದ್ಮೇಲೆ ಇನ್ನು ಮೆಹಂದಿ ಫಂಕ್ಷನ್ ಸ್ಟಾರ್ಟ್. ಶಾಸ್ತ್ರಕ್ಕೋಸ್ಕರ ಮೆಹಂದಿ ಎಲೆನ ರುಬ್ಬಿ ಪೇಸ್ಟ್ ತರ ಮಾಡಿದ್ರು. ನಮ್ ಶಾಸ್ತ್ರದ ಪ್ರಕಾರ ಇಲ್ಲಿ ಮೆಹಂದಿನ ರೆಡಿ ಮಾಡೋದಕ್ಕೆ ಹುಡುಗಿದು ಅತ್ತಿಗೆ ಇಲ್ಲ ನಾದ್ನಿ ಆಗಿರ್ಬೇಕು. ಇಲ್ಲಿ ನಮ್ಮ ಅಪ್ಪನ ಫ್ಯಾಮಿಲಿಲಿ ನಮ್ಮ ಅಪ್ಪನ ತಂಗಿ ಮಗಳು ಒಬ್ಳೇ ಇರೋದು. ಸೊ ಹಾಗಾಗಿ ನಮಗ್ 3 ಜನಕ್ಕೂ ಯಾವ ಕಾರ್ಯ ಆಗ್ಬೇಕಾದ್ರೂ ಅವಳೇ ಬೇಕು. ಇಲ್ಲೂ ಅಷ್ಟೇ, ಅವಳೇ ಈ ಮೆಹಂದಿನ ರೆಡಿ ಮಾಡಿದ್ಲು. ಇನ್ನು ಪೂಜೆ ಎಲ್ಲ ಮುಗೀತು. ಎಲ್ಲರೂ ಪ್ರಸಾದ ಎಲ್ಲ ತಗೊಂಡಾದ್ಮೇಲೆ ಊಟನೂ ರೆಡಿಯಾಗಿತ್ತು. ಇಲ್ಲಿ ಶಾಸ್ತ್ರಕ್ಕೂ ರೆಡಿಯಾಗಿತ್ತು. ಫ್ಯಾಮಿಲಿಲಂತೂ ಕಸಿನ್ಗಳಿಗೆ ಯಾರಿಗೂ ಬರ ಇರಲಿಲ್ಲ. ಸೊ ಹಾಗಾಗಿ ಒಬ್ರಿಂದ ಒಬ್ರು ನನ್ನ ಮಗಳನ್ನ ಎತ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ರು. ಅವಳಂತೂ ತೀರಾ ಪುಟಾಣಿ ಇರೋದ್ರಿಂದ ಎಲ್ಲಾರ ಕೈಗೂ ಹೋಗ್ತಾ ಇದ್ಲು. ಇನ್ನು ದೊಡ್ಡವಳಾದ್ಮೇಲೆ ಹೇಗೋ ಏನೋ ಗೊತ್ತಿಲ್ಲ. ಆದ್ರೂ ಈ ಫಂಕ್ಷನ್ಗಳಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದು ತುಂಬಾನೇ ಕಷ್ಟ. ಅದಲ್ದೆ ಇಲ್ಲಿ ಡಿಜೆಗೋಸ್ಕರ ಸೌಂಡ್ಸ್ ಎಲ್ಲ ತಂದಿದ್ರಲ್ವಾ, ಸೊ ಹಾಗಾಗಿ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಇನ್ನೇನು ಎಲ್ಲರೂ ಕಾದಿದ ಕ್ಷಣ ಬಂದೇ ಬಿಡ್ತು. ಒಬ್ಬೊಬ್ರಾಗೆ ಶಾಸ್ತ್ರದ ಪ್ರಕಾರ ಒಂದೊಂದು ವಸ್ತುಗಳನ್ನ ತಗೊಂಡ್ ಬಂದು ಅದ್ರ ಜೊತೆಗೇನೆ ನನ್ನ ತಂಗಿನೂ ಕರ್ಕೊಬಂದು ಸ್ಟೇಜ್ ಮೇಲೆ ಕೂರಿಸ್ತಾರೆ. ಅವಳನ್ನ ಕರ್ಕೊಂಡ್ ಬಂದು ಸ್ಟೇಜ್ ಮೇಲೆ ಕೂರಿಸಿದ್ದೆಲ್ಲ ಆದ್ಮೇಲೆ ಅವಳು 2 ಅಂಗೈಗೂ ವೀಳ್ಯದೆಲೆನ ಇಡ್ತಾರೆ. ಅದಾದ್ಮೇಲೆ ಮೊದ್ಲಿಗೆ ಮನೆಯವರೇನೆ ಶಾಸ್ತ್ರನ ಮಾಡ್ತಾರೆ. ಅಂದ್ರೆ ಆ ವೀಳ್ಯದೆಲೆ ಮೇಲೆ ರುಬ್ಬಿರೋ ಮೆಹಂದಿನ ಇಟ್ಟು ಎಲ್ಲರೂ ಆಶೀರ್ವಾದನ ಮಾಡ್ತಾರೆ. ನಮ್ಮ ಅಮ್ಮನ ಕಡೆ ಶಾಸ್ತ್ರಗಳೆಲ್ಲ ಸ್ವಲ್ಪ ಸಿಂಪಲ್ ಆಗೇ ಇರ್ತವೆ. ಇಲ್ಲಿ ಒಂದ್ ಕಡೆಯಿಂದ ಶಾಸ್ತ್ರ ಎಲ್ಲ ಆಗ್ಬೇಕಾದ್ರೆ ಬಂದವರೆಲ್ಲ ಒಬ್ಬೊಬ್ರಾಗೆ ಊಟ ಮಾಡ್ಕೊಂಡ್ರು. ಯಾವುದೇ ಫಂಕ್ಷನ್ ಆಗ್ಲಿ ಏನೇ ಆಗ್ಲಿ ಮೊದ್ಲಿಗೆ ಹಿರಿಯರ ಆಶೀರ್ವಾದ ಮುಖ್ಯ ಅಲ್ವಾ. ಸೊ ಅವಳನ್ನ ಕೂರಿಸ್ಕೊಂಡು ಮೊದ್ಲಿಗೆ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದ್ರು. ಇನ್ನು ನಾವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹೋಗಿ ಫೋಟೋ ಎಲ್ಲ ತೆಗ್ಸಿದ್ವಿ. ಇನ್ನು ನೆಕ್ಸ್ಟ್ ಡೇ ನಾವು ಮದ್ವೆಗೋಸ್ಕರ ಕಾರ್ಕಳಕ್ ಹೋಗ್ಬೇಕಿತ್ತು. ಯಾಕಂದ್ರೆ ಹುಡುಗನ್ ಮನೆ ಬಂದು ಹೆಬ್ರಿ. ಸೊ ಹಾಗಾಗಿ ಅವರಿಗೆ ಕನ್ವೀನಿಯಂಟ್ ಆಗೋ ತರ ಕಾರ್ಕಳದಲ್ಲಿ ಮದ್ವೆನ ಅರೇಂಜ್ ಮಾಡಿದ್ರು. ಸೊ ಹಾಗಾಗಿ ಎಲ್ಲರೂ ಬೆಳಗ್ಗೆ ಬೇಗನೆ ಹೊರಟ್ವಿ. ಯಾಕಂದ್ರೆ
ತುಂಬ ಲಾಂಗ್ ರೂಟ್ ಇರೋದ್ರಿಂದ ಬೇಗ ಹೋಗ್ಬೇಕಲ್ವಾ, ದಾರೆ ಅಷ್ಟೊತ್ತಿಗೆ ಎಲ್ಲರೂ ಅಲ್ಲಿದ್ರೆ ಚಂದ ಅಂತ ಹೇಳಿ ಬೇಗ ಬೇಗ ಹೊರಟ್ವಿ. ನಾವು ಮುಂಚಿನ ದಿವಸ ಅಂತೂ ಮದುಮಗಳ ಜೊತೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಈ ಮಕ್ಕಳನ್ನ ರೆಡಿ ಮಾಡ್ಕೊಂಡು ನಾವು ಹೋಗೋವಷ್ಟರಲ್ಲಿ ನಾವು ಮಾಡಿದ ಪ್ಲಾನ್ ಎಲ್ಲ ವೇಸ್ಟ್ ಆಯ್ತು. ನಾವು ಹೋಗೋ ಅಷ್ಟರಲ್ಲಿ ಹೆಣ್ಣಿಗೆ ದಾರೆ ಸೀರೆ ಎಲ್ಲ ಕೊಟ್ಟು ಅವಳು ಆಲ್ರೆಡಿ ರೆಡಿಯಾಗಿ ನಿಂತಿದ್ಲು. ನಮ್ಮ ಕಡೆ ಮನೆಯಿಂದ ಹೊರಡ್ಬೇಕಾದ್ರೆ ಡಿಬ್ಬನ್ ಸಾರಿ ಅಂತ ಹಾಕೋತಾರೆ, ಅದನ್ನ ಹೋಗಿ ಅಲ್ಲಿ ಚೇಂಜ್ ಮಾಡಿಬಿಟ್ಟು ಗಂಡಿನ ಮನೆಯಲ್ಲಿ ಕೊಡೋ ದಾರೆ ಸೀರೆನ ಉಟ್ಕೊಂಡು ರೆಡಿ ಆಗ್ತಾರೆ. ನೇನು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗೇ ಹೋಯ್ತು. ಎಲ್ಲಾ ಹಿರಿಯರೆಲ್ಲ ಸೇರ್ಕೊಂಡು ನಮ್ಮ ಹುಡುಗಿನ ಅವಳ ಹುಡುಗನ್ಗೆ ದಾರೆ ಎರೆದು ಕೊಡ್ತಾ ಇದ್ದಾರೆ. ನಮ್ಮ ಹುಡುಗಿ ಅಂತೂ ಫುಲ್ ನರ್ವಸ್ ಆಗಿದ್ಲು. ಅವಳನ್ನ ಸ್ವಲ್ಪ ಚೀರಪ್ ಮಾಡೋಕ್ಕೋಸ್ಕರ ನಾವೆಲ್ಲ ಕಸಿನ್ ಎಲ್ಲ ಸೇರ್ಕೊಂಡು ಸ್ವಲ್ಪ ಅವಳಿಗೆ ಸಮಾಧಾನ ಮಾಡ್ತಾ ಇದ್ವಿ. ಇದೊಂಥರ ಹೆಣ್ಮಕ್ಳಿಗೆ ತುಂಬಾನೇ ಕಷ್ಟದ ಮೂಮೆಂಟ್ ಅಂತಾನೆ ಹೇಳ್ಬೋದು. ಆ ಕಡೆ ಮದುವೆ ಆಗ್ತಾ ಇದೀವಿ, ಹೊಸ ಲೈಫ್ ಸಿಗ್ತಾ ಇದೆ ಅನ್ನೋ ಖುಷಿ ಇದ್ರೂ ಈ ಕಡೆ ಅಪ್ಪ ಅಮ್ಮ ಸಂಬಂಧಿಕರನ್ನೆಲ್ಲ ಬಿಟ್ಟು ಬೇರೆ ಮನೆ ಅಂತ ಹೋಗ್ಬೇಕು ಅನ್ನೋ ಮನ್ಸಲ್ಲಿ ಭಾರನೂ ತುಂಬಿಕೊಂಡಿರ್ತೀವಿ. ನಾನಂತೂ ನನ್ನ ದಾರೆ ಟೈಮಲ್ಲಿ ತುಂಬಾನೇ ಹತ್ತಿದ್ದೆ. ಈ ಕಡೆ ನಾನು ಇಷ್ಟಪಟ್ಟಿದ್ದ ಹುಡುಗ ನನಗೆ ಸಿಕ್ಕಿದ್ರು ಅನ್ನೋ ಖುಷಿ ಇದ್ರೂ ಇನ್ನೊಂದ್ ಕಡೆ ಅಪ್ಪಮ್ಮನ ಬಿಟ್ಟು ಅಷ್ಟೊಂದು ದೂರ ಹೋಗ್ಬೇಕಲ್ಲ ಅನ್ನೋ ಬೇಜಾರು ಇತ್ತು. ಆದ್ರೂ ನಾವು ಹೆಣ್ಮಕ್ಳು ಒಂಥರ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಏನೇ ಆದ್ರೂ ತಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇರ್ತೀವಿ. ಏನ್ ದಾರೆ ಕಳಶನ ಎಲ್ಲಾರ್ಗೂ ಮುಟ್ಸಿ ಅದಾದ್ಮೇಲೆ ಎಲ್ಲಾರ್ಗೂ ಅಕ್ಷತೆನ ಕೊಟ್ರು. ನಾವಂತೂ ಅಕ್ಷತೆನ ಇಡ್ಕೊಂಡು ಆಶೀರ್ವಾದ ಮಾಡೋಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ವಿ. ಅಂತೂ ಇಂತೂ ನಮ್ ಹುಡುಗಿನ ಅವಳ ಹುಡುಗನ್ಗೆ ದಾರೆ ಎರೆದು ಕೊಟ್ಟಾಯ್ತು. ದಾರೆ ಎರ್ದಿದ್ದೆಲ್ಲ ಆದ್ಮೇಲೆ ಇನ್ನೇನು ತಾಳಿ ಕಟ್ಟೋದೊಂದೇ ಬಾಕಿ. ಕರೆಕ್ಟ್ ಆಗಿರೋ ಟೈಮ್ ಕೂಡ ಬಂತು. ನಮ್ ಹುಡುಗನ್ ಕೈಲಿ ತಾಳಿ ಕೂಡ ಬಂತು. ನಮ್ ಹುಡುಗಿ ಮಿಸ್ ಇಂದ ಮಿಸ್ಸಸ್ ಆಗೋ ಟೈಮ್ ಕೂಡ ಬಂತು. ಇನ್ನು ನೆಕ್ಸ್ಟ್ ಮದುವೆನೆ. ದೀರ್ಘಾಯುಷ್ಯವಂತೆಯಾಗಿ ಬಾಳುಡು ಭಗವಂತಾನು ಪಡೆದು ನಮ್ಮ ಸರ್ವೆಲ್ಲ ಅಗಲ ಪರವಾದ ಪರಮಾತ್ಮ ನೆನೆದೆಂದು ಪ್ರಾರ್ಥನೆ ಬಾಲಕ. ಓಂ ನೋಡಿ, ನನ್ನ ಕಸಿನ್ಸ್ ಎಲ್ಲ ತಾಳಿ ಕಟ್ಟೋದನ್ನ ನೋಡೋದಕ್ಕೋಸ್ಕರ ಎಷ್ಟೊಂದು ಎಕ್ಸೈಟ್ಮೆಂಟ್ ಆಗಿ ನಿಂತಿದ್ರು ಅಂತ ಹೇಳ್ಬಿಟ್ಟು. ನಮ್ಮ ಫ್ಯಾಮಿಲಿಲಿ ನನ್ನ ಕಸಿನ್ಸ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಇನ್ನೇನು ಮದ್ವೆನೂ ಆಯ್ತು, ಎಲ್ಲಾರ್ದು ಊಟನೂ ಆಯ್ತು. ನೆಕ್ಸ್ಟ್ ಹುಡ್ಗ ಹುಡ್ಗಿ ಊಟ ಮಾಡ್ಬೇಕು ಅಂತಾದ್ರೆ ಡಿಮ್ಯಾಂಡಿಂಗ್ ಎಲ್ಲ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಮ್ಮ ಹುಡುಗಿ ಊಟ ಬಡಿಸ್ಬೇಕಾದ್ರೆ ನನಗ್ ಚಿನ್ನ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ನಾನು ಚಿನ್ನದಂತ ಹುಡುಗಿಗೆ ಚಿನ್ನದ ಬಳೆ ಹಾಕ್ತೀನಿ ಅಂತ ಹೇಳಿ ನಮ್ಮ ಹುಡುಗ ಅವಳಿಗೆ ಕೈ ಬಳೆನ ತೊಡ್ಸಿದ್ರು. ಇನ್ನು ಈ ಫಂಕ್ಷನ್ ಎಲ್ಲ ಆಗಬೇಕಾದ್ರೆ ತುಂಬಾನೇ ಶೆಕೆ ಇತ್ತು. ಸೊ ಹಾಗಾಗಿ ನನ್ನ ಮಗಳು ತುಂಬಾನೇ ಅಳ್ತಾ ಇದ್ಲು. ಅದಕ್ಕೋಸ್ಕರ ನಾವು ದೇವಸ್ಥಾನದ ಒಳಗಡೆ ತುಂಬಾನೇ ತಂಪಿತ್ತು ಅಂತ ಹೇಳಿ ಅಲ್ಲಿ ಎಲ್ಲರೂ ಕೂತ್ಕೊಂಡಿದ್ವಿ. ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಬಾಟಲ್ ಜೊತೆ ಆಟಾಡ್ತಾ ಇದ್ವಿ. ಈ ಮಕ್ಕಳನ್ನ ಕರ್ಕೊಂಡು ಚೌಟ್ರಿ ಒಳಗಡೆ ಕೂರಕ್ಕೆ ಆಗ್ತಾ ಇರ್ಲಿಲ್ಲ. ಅದ್ರ ಪಕ್ಕದಲ್ಲೇ ದೇವಸ್ಥಾನ ಇತ್ತು. ಆ ದೇವಸ್ಥಾನ ಇದ್ದಿದ್ದಕ್ಕೆ ನಿಜವಾಗ್ಲೂ ತುಂಬಾನೇ ಆರಾಮ ಅನ್ನಿಸ್ತು. ಇನ್ನು ಫ್ರೀ ಟೈಮಲ್ಲಿ ನಮ್ಮ ಹುಡುಗರ ಜೊತೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಇನ್ನು ನೆಕ್ಸ್ಟ್ ಏನೇ ರಿಸೆಪ್ಷನ್ ಇತ್ತು. ಇವಳು ಬಾರಿ ಅಳ್ತಾ ಇದ್ದಾಳೆ. ನಿಮಗೆ ಏನ್ ಅನ್ನಿಸ್ತದೆ ಈಗ? ನಿಮ್ ಸೊಸೆ ಅಳ್ತಾಳ ಏನು? ನನ್ಗೆ ತುಂಬ ದುಃಖ ಆಗ್ತಾ ಇದೆ. ಯಾಕಂದರೆ ನಾನು ನನ್ನ ತಾಯಿ ಮನೆಗೆ ಬಂದಾಗ ಅವಳ ಜೊತೆ ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಹಾಗಾಗಿ ದುಃಖ ಆಗ್ತಿದ್ಯಾ? ದಾದ ಎಂಕಲ್ನ ಪಣ್ಣು ಪೋನಾಗ ಬಲಿಪ್ಪಲ್ಲ ಒಂಜಿ ರಡ್ ಮೂಜಿ ರೌಂಡ್ ಆಂಡ್ ಕೋಡ ಶುರುವಾತ್ ಪೋನಾಗ ಇಪ್ಪುಂಡು ಯಾರಿ ಕುಂತನೆ ಪೋಯ ಕುಂತನೆ ಬತ್ತಾಯಿತ್ತು ವರ ಮಾತ್ರದ ಬಲಿಪು ನಾವಾಗ ಒಂದು ನಾನದ ಫ್ಯೂಚರ್ ಬಲಿಪು ನಾವು ತೂಪೆ 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 ಎಲ್ಲ ಜಾನ್ ತೂಪೆ ಈ ಬಲಿಪನೆ ಇಜ್ಜ ತೂಪೆ ಅಭ್ಯಾಸ ನಮ್ಮ ಕೆಲಸ ಒಂದಿಪ್ಪುನೆ. ಇನ್ನು ಈ ರಿಸೆಪ್ಷನ್ ಹುಡುಗಿ ಕಡೆದಾಗಿರೋದ್ರಿಂದ ನಮ್ಮೂರಲ್ಲೇ ಇಟ್ಕೊಂಡಿದ್ವಿ. ಮನೆ ಎದುರುಗಡೆನೆ ಮಾರಿಗುಡಿ ದೇವಸ್ಥಾನ ಇದೆ. ಅಲ್ಲಿ ಚಿಕ್ಕದಾಗಿರೋ ಚೌಟ್ರಿನೂ ಇದೆ. ಸೊ ಹಾಗಾಗಿ ಮದ್ವೆ ಎಲ್ಲ ಮುಗಿಸಿದ್ವಲ್ಲ, ರಿಸೆಪ್ಷನ್ ಒಂದು ಸಿಂಪಲ್ ಆಗಿ ಇಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ವಿ. ತುಂಬಾ ಜನ ದೂರ ಅಂತ ಹೇಳಿ ಮದ್ವೆಗೆ ಬಂದಿರ್ಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ರಿಸೆಪ್ಷನ್ ನ ಇಲ್ಲಿ ಇಟ್ಕೊಂಡಿದ್ವಿ. ಮದ್ವೆಗೆ ಯಾರ್ಯಾರು ಬಂದಿರ್ಲಿಲ್ಲ ನೋಡಿ, ಅವರೆಲ್ಲ ಇಲ್ಲಿ ಬಂದು ಮದುಮಗಳು ಮತ್ತೆ ಮದುಮಗನ್ಗೆ ಆಶೀರ್ವಾದನ ಮಾಡಿದ್ರು. ನನ್ನ ತಂಗಿ ಅಂತೂ ಮದ್ವೆ ದಿವಸ ಆರಾಮಾಗಿ ಇದ್ಲು. ಯಾಕಂದ್ರೆ ಅವತ್ತು ಹುಡುಗನ ಮನೆಗೆ ಹೋಗ್ಬಿಟ್ಟು ರಿಟರ್ನ್ ಅಮ್ಮನ ಮನೆಗೆ ಬರಕಿತ್ತು. ಆದ್ರೆ ಇವತ್ತು ಹಾಗಿಲ್ಲ, ರಿಸೆಪ್ಷನ್ ಆಗಿ ಹುಡುಗನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಬೆಳಗಿಂದಲೇ ಕಣ್ಣೀರ್ ಸೂಸಕ್ಕೆ ಸ್ಟಾರ್ಟ್ ಆಯ್ತು.
ತುಂಬ ಜನ ಮದುವೆಗಳಲ್ಲಿ ಮದುವೆ ಮನೇಲಿ ರಿಸೆಪ್ಷನ್ನು ಮಾಡಿ ಮುಗಿಸ್ತಾರೆ. ಆದರೆ ಈ ಮದುವೆ ತುಂಬ ದೂರ ಇದ್ದಿದ್ರಿಂದ ಊರವರೆಲ್ಲ ಬರೋಕ್ಕಾಗಿರ್ಲಿಲ್ಲ. ಸೊ ಹಾಗಾಗಿ ಅವ್ರಿಗೋಸ್ಕರ ಮನೆ ಹತ್ರನೇ ಚೌಟ್ರಿಲಿ ಚಿಕ್ಕದಾಗಿ ರಿಸೆಪ್ಷನ್ನ ಇಟ್ಕೊಂಡಿದ್ವಿ. ಇನ್ನು ಹುಡುಗ ಹುಡುಗಿನ ಹಿರಿಯರೆಲ್ಲ ಸೇರ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಡು ಬಂದು ಅಲ್ಲಿ ಕೂರಿಸಿ ಅವ್ರಿಗೆ ಮೊದಲಿಗೆ ಅಕ್ಷತೆಯಿಂದ ಈ ಥರ ಮಾಡಿ ಆಶೀರ್ವಾದನ ಮಾಡ್ತಾರೆ. ಇನ್ನು ಅದಾದ್ಮೇಲೆ ಉಳ್ದಿರೋರೆಲ್ಲ ಬಂದು ಅಕ್ಷತೆನ ಹಾಕಿ ಅವರಿಗೆ ಆಶೀರ್ವಾದನ ಮಾಡಿದ್ರು. ಇಲ್ಲಿ ನಮ್ಮ ಅತ್ತೆಂದ್ರು ಇಬ್ರು ಮೊದಲಿಗೆ ಹೋಗಿ ವಿಶ್ ಮಾಡ್ತೀವಿ ಅಂತ ಹೊರಟಿದ್ರು. ನಮ್ ಕಡೆ ಜನಗಳು ರೂಲ್ಸ್ ನ ಫಾಲೋ ಮಾಡುವಷ್ಟು ಯಾರು ಎಲ್ಲೂ ಮಾಡಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಮದ್ವೆ ಮನೆಗಳಲ್ಲಿ ನೀಟಾಗಿ ಲೈನ್ ನಲ್ಲಿ ನಿಂತ್ಕೊಂಡು ಮದುಮಕ್ಕಳಿಗೆ ಹಾರೈಸ್ಲಿಕ್ಕೆ ಹೋಗ್ತಾರೆ. ಇನ್ನು ಬಾಕಿ ಕಡೆಗಳಲ್ಲಿ ನಾನ್ ನೋಡಿರೋ ಹಾಗೆ ಒಬ್ರಿಗಿಂತ ಒಬ್ರು ಫೈಟ್ ಮಾಡ್ಕೊಂಡು ಹೋಗೋದೇ ಹೆಚ್ಚು. ಇನ್ನು ಈ ಮದ್ವೆಯಲ್ಲಿ ಫೋಟೋಗ್ರಫಿ ಅಂತೂ ನಮ್ಮೂರವರೇ ಮಾಡಿದ್ರು. ಅವ್ರಿಗಂತೂ ನಮ್ ಫ್ಯಾಮಿಲಿ ಎಲ್ಲ ಪರಿಚಯ ಇರೋದ್ರಿಂದ ತುಂಬಾನೇ ಕಾಲೆಳಿತಾ ಇದ್ರು. ಇನ್ನು ನೆಕ್ಸ್ಟ್ ನಾವು ಮದ್ವೆ ದಿವಸ ಅವಳಿಗೆ ಏನು ಪ್ರೆಸೆಂಟೇಷನ್ ನ ಕೊಟ್ಟಿರ್ಲಿಲ್ಲ. ಸೊ ಹಾಗಾಗಿ ಅವಳದ್ ರಿಸೆಪ್ಷನ್ ಹೇಗಿದ್ರು ಇದೆಯಲ್ಲ ಅಲ್ಲೇ ಪ್ರೆಸೆಂಟೇಷನ್ ನ ಕೊಡೋಣ ಅಂತ ಹೇಳಿ ನಾನಿವತ್ತು ಅವಳಿಗೆ ಪ್ರೆಸೆಂಟೇಷನ್ ನ ಕೊಟ್ಟೆ. ಮೊದಲಿಗೆ ಊರವರೆಲ್ಲ ಹೋಗ್ಬಿಟ್ಟು ವಿಶ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವ್ರದೆಲ್ಲ ಮುಗಿಲಿ ಅಂತ ನಾವೆಲ್ಲ ಸೇರ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅವ್ರದ್ದು ಮುಗ್ದಿದ್ದೆ ತಡ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ನಾವು ವಿಶ್ ಮಾಡೋಣ ಅಂತ ಹೋದ್ವಿ. ನೋಡಿ ಇಲ್ಲಿರೋದೆಲ್ಲ ನಮ್ದು ಪುಟ್ಟದಾದ ಫ್ಯಾಮಿಲಿಲಿರೋರೆಲ್ಲ ಸೇರೋದೆ ಯಾವುದೋ ಒಂದು ಫಂಕ್ಷನಿಗೆ. ಅದು ಇವತ್ತು ಫಂಕ್ಷನ್ ಇರೋದಕ್ಕೆ ಎಲ್ಲರೂ ಸೇರಿದ್ವಿ. ಇನ್ನೇನು ರಿಸೆಪ್ಷನ್ ಮುಗೀತು, ಎಲ್ಲಾರ್ದು ಊಟನೂ ಆಯ್ತು. ಊಟ ಆಗಿ ಸ್ಟೇಜಿಂದ ಸೀದಾ ಹುಡುಗಿ ಮನೆಗೆ ಬಂದ್ವಿ. ಅಂದ್ರೆ ನಮ್ ಚಿಕ್ಕಪ್ಪನ ಮನೆಗೆ ಬಂದಿದ್ದೆ ತಡ ನಮ್ ಹುಡುಗಿ ಅಂತೂ ಸ್ಟಾರ್ಟ್ ಆಯ್ತು ಅಳಕ್ಕೆ. ಯಾರು ಏನೇ ಮಾತಾಡ್ಸಿದ್ರು ಎಷ್ಟೇ ತಮಾಷೆ ಮಾಡ್ತಾ ಇದ್ರು ಅವಳಂತೂ ಕಾನ್ಸ್ಟೆಂಟ್ ಆಗಿ ಏನೋ ಯೋಚನೆ ಮಾಡ್ಕೊಂಡು ಅಳಕ್ ಸ್ಟಾರ್ಟ್ ಮಾಡಿದ್ಲು. ಎಷ್ಟೇ ಆದ್ರೂ ತಾನು ಹುಟ್ಟಿ ಬೆಳೆದಿರೋ ಮನೆನ ಬಿಟ್ಟೋಗೋದು ಸ್ವಲ್ಪ ಕಷ್ಟನೇ ಬಿಡಿ. ಎಲ್ಲಾ ಹುಡುಗಿರ್ಗೂ ಅಷ್ಟೇ ಇದೊಂಥರ ತುಂಬಾ ಕಷ್ಟದ ಸಮಯ ಅಂತಲೇ ಹೇಳ್ಬೋದು. ಇನ್ನು ಅವ್ರಿಬ್ರು ಎಲ್ಲಾರ್ದು ಹಿರಿಯರ ಆಶೀರ್ವಾದ ತಗೋತಾ ಇದ್ರೆ ಎಲ್ಲಾರ ಮುಖನೂ ಬಾಡೋಗಿತ್ತು. ಕೆಲವರು ತಮ್ಮ ಮಗಳು ಮನೆ ಬಿಟ್ಟು ಇನ್ ಗಂಡನ ಮನೆ ಹೋಗ್ತಿದ್ದಾಳೆ ಅನ್ನಕ್ಕೋಸ್ಕರ ಕಣ್ಣೀರ್ ಹಾಕಿದ್ರೆ, ಇನ್ನು ಕೆಲವರು ಅವ್ರವ್ರ ದಿನಗಳನ್ನ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರು. ಆದ್ರೂ ಇದೊಂಥರ ವರನೋ ಶಾಪನೋ ಗೊತ್ತಾಗಲ್ಲ. ನಾವು ಹುಡುಗಿರಂತೂ ಈ ವಿಷಯದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ತೀವಿ. ಹುಟ್ಟಿದ ಮೇಲೆ ಮದುವೆ ಆಗ್ಬಿಟ್ಟು ಗಂಡನ ಮನೆಗೆ ಹೋಗ್ಲೇಬೇಕು ಅನ್ನೋ ಮನಸ್ಥಿತಿ ನಮ್ದು ಚಿಕ್ಕ ವಯಸ್ಸಿಂದಲೂ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಸ್ಟ್ರಾಂಗ್ ಆಗಿರ್ತೀವಿ ಅಂತ ಅನ್ಕೋತೀನಿ. ಇಲ್ಲಿ ಎಲ್ಲಾರ್ಗೂ ಅಷ್ಟೇ ತುಂಬಾ ಭಾರವಾದ ಮನ್ಸಲ್ಲಿ ನಮ್ ಹುಡುಗಿನ ಅವಳ ಹುಡುಗನ್ ಮನೆಗೆ ಕಳಿಸ್ಕೊಟ್ವಿ. ಇದಿಷ್ಟು ನನ್ನ ತಂಗಿ ಮದ್ವೆ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.